ನಿಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ಮುಖ್ಯ ಆಗೋದು ನಮ್ಮ ಲೀಗಲ್ ಅವೇರ್ನೆಸ್. ಸೊ ಲೀಗಲ್ ಅವೇರ್ನೆಸ್ ಅಲ್ಲಿ ನಮಗೆ ಅವರು ಒಂದು ಕ್ರೈಮ್ ಮಾಡದಿರೋ ಹಾಗೆ ಹೇಗೆ, ಅವರು ಒಂದು ಕ್ರೈಮ್ ವಿಕ್ಟಿಮ್ ಆಗಬಾರ್ದು, ಮತ್ತೆ ಹೇಗೆ ಅವರ ಒಂದು ಕಾನ್ಫಿಡೆನ್ಸ್ ನ ಅವ್ರು ಬೆಳೆಸ್ಕೊಂಡು ಅವರಿಗೆ ಆಗ್ತಿರುವಂತ ಚಾಲೆಂಜಸ್ ಅಥವಾ ತೊಂದರೆಗಳನ್ನ ಅವರು ಹೇಗೆ ಅವರ ಪೇರೆಂಟ್ಸ್ ಅಥವಾ ಅವರ ಸಂಬಂಧದಲ್ಲಿ ಹೇಳ್ಕೋಬೇಕು ಅನ್ನೋದನ್ನ ಕಲಿಬೇಕಾಗಿದೆ. ಸೊ ನಮ್ಮ ಕಾನೂನು ಕವಚ ಈ ಒಂದು ಯೂನಿಕ್ ಆಗಿ ನಮ್ಮ ಸರ್ ಇಮ್ರಾನ್ ಖಾನ್ ಸರ್ ಅವರು ಡಿಸೈನ್ ಮಾಡಿದ್ರು. ಸೊ ವೆನ್ ಸರ್ ಆಸ್ಮಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಬಿಕಾಸ್ ಕಾನೂನು ಅಥವಾ ಒಂದು ಲಾ ಅನ್ನೋ ಸಬ್ಜೆಕ್ಟ್ ಬರೀ ಲಾಯರ್ಸ್ಗೆ, ಕೋರ್ಟ್ಗೆ, ಜಡ್ಜಸ್ ಮಾತ್ರ ಸೀಮಿತ ಆಗಿದೆ ಅನ್ನೋದಿದೆ. ಸೊ ಈಗ ಪ್ರಾಕ್ಟಿಕಲ್ ಆಗಿ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ನೋಡಿದಾಗ ನಾವು ಏನಾಗುತ್ತೆ ಅಂದ್ರೆ ಎಲ್ಲ ಸಬ್ಜೆಕ್ಟ್ಸ್ ಗಳು ಬರೀ ಥಿಯೋರಿಟಿಕಲ್ ಆಗಿರುತ್ತೆ, ಪ್ರಾಕ್ಟಿಕಲ್ ರಿಲೇಟೆಡ್ ಥಿಂಗ್ಸ್ ಇರೋದಿಲ್ಲ ಸ್ಪೋರ್ಟ್ಸ್ ಬಿಟ್ಟರೆ. ಸೊ ಈಗ ಒಂದು ಲೀಗಲ್ ನಾಲೆಜ್ ಅನ್ನೋದು ಎಷ್ಟು ಮುಖ್ಯ ಆಗಿದೆ ಅಂತಂದ್ರೆ ಈ ಡ್ರಗ್ ಇಂಟಾಕ್ಸಿಕೇಶನ್ ಆಗಿರ್ಬೋದು, ರ್ಯಾಗಿಂಗ್ ಆಗಿರ್ಬೋದು, ಸೂಸೈಡಲ್ ಥಾಟ್ಸ್ ಆಗಿರ್ಬೋದು, ಹೇಗಂದ್ರೆ ಒಂದು ಸ್ಮಾಲ್ ಫೈಟ್ ಇಂದ ಮಕ್ಕಳುಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇದಾರೆ ಈಗ ಈ ಕಾಲದಲ್ಲಿ ಅಂತ ಅಂದ್ರೆ ಅವರಿಗೆ ಲೀಗಲ್ ಅವೇರ್ನೆಸ್ ಅನ್ನೋದು ಒಂದು ಕಮ್ಮಿ ಆಗಿದೆ. ಅದರಿಂದ ಅವರು ಒಂದು ಲೀಗಲ್ ಅವೇರ್ನೆಸ್ ಅಥವಾ ಒಂದು ಲೀಗಲ್ ಬಗ್ಗೆ ಒಂದು ನಾಲೆಜ್ ಇಲ್ಲದೆ ಇರೋ ಇದರಿಂದ ಈಗ ಮಕ್ಕಳುಗಳು ತುಂಬಾ ಹಾಳಾಗ್ತಾ ಇದ್ದಾರೆ. ಈ ಆನ್ಲೈನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಥವಾ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೇನೆ ಅಪ್ಪ ಅಮ್ಮನ ಅಕೌಂಟ್ ಅಲ್ಲಿ ದುಡ್ಡು ತಗೋತಾರೆ, ಏನೇನಕ್ಕೂ ಇನ್ವೆಸ್ಟ್ ಮಾಡ್ತಾರೆ, ಡ್ರಗ್ಸ್, ಇಂಟಾಕ್ಸಿಕೇಶನ್ ಏನೇನೋ ಇದೆ. ಫ್ರೆಂಡ್ಸ್ ಗಳು ಹೇಳ್ಬಿಟ್ಟು ಅಥವಾ ಫ್ರೆಂಡ್ಸ್ ಗಳ ಮುಂದೆ ಮಾಡ್ಬೇಕನ್ನೋದು ಮಾಡ್ತಾರೆ. ಅಂಡ್ ಮುಖ್ಯವಾಗಿ ಈ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಲವ್ ಅದು ಇದು ಒಂದು ಇನ್ಫ್ಯಾಕ್ಚುಯೇಷನ್ಗೂ ಕೂಡ ಮಕ್ಕಳುಗಳು ಹಾಳಾಗ್ತಾ ಇದ್ದಾರೆ. ಬಿಲೋ 18 ಅವ್ರಿಗೆ ಏನೋ ಅನಿಸ್ತಾ ಇರ್ಬೋದು ಅಥವಾ ಎಮೋಷನಲಿ ಅವರಿಗೆ ಬೇಕನ್ಸಿದ್ರು ಕೂಡ ಲೀಗಲ್ ಆಗಿ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗ್ಬೋದು, ಅವ್ರ ಒಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟು ಅಥವಾ ಅವರ ಒಂದು ಕರಿಯರ್ಗೆ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗ್ಬೋದು ಅನ್ನೋದು ನಾವು ತಿಳಿಸ್ಕೊಂಡು ಕೊಡ್ತೀವಿ. ಸೊ ಈ ಕಾನೂನು ಕವಚದಲ್ಲಿ ಬೇಸಿಕ್ ಆಗಿ ನಮ್ದು 90 ಸೆಷನ್ಗಳಿರುತ್ತೆ. 30 ಬೇಸಿಕ್ ಸೆಷನ್ ಮತ್ತೆ 60 ಅಡ್ವಾನ್ಸ್ ಸೆಷನ್. ಇದರಲ್ಲಿ ನಾವು ಬರೀ ಕಾನೂನು ಅದಕ್ಕೆ ಮಾತ್ರ ರಿಲೇಟೆಡ್ ಸಬ್ಜೆಕ್ಟ್ಸ್ಗಿಂತ ನಾವು ಇನ್ನೂ ಪ್ರಾಕ್ಟಿಕಲ್ ಥಿಂಗ್ಸ್ ನ ಇನ್ಕ್ಲೂಡ್ ಮಾಡಿದೀವಿ. ಅಂದ್ರೆ ಅವರು ಒಂದು ಬಾಡಿ ಬೌಂಡ್ರಿನ ಹೇಗೆ ಮೇಂಟೈನ್ ಮಾಡಬೇಕು, ಒಂದು ಕಾನ್ಫಿಡೆನ್ಸ್ ನ ಹೇಗೆ ಬಿಲ್ಡ್ ಮಾಡಬೇಕು, ಅಪ್ಪ ಅಮ್ಮನ ಜೊತೆ ಹೇಗೆ ಸಂಬಂಧ ಇರಬೇಕು, ಸೊಸೈಟಿಲಿ ಅವ್ರಿಗೆ ಹೇಗೆ ಒಂದು ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಮತ್ತೆ ಅಂಡರ್ 18 ಅಲ್ಲಿ ಇನ್ಫ್ಯಾಕ್ಚುಯೇಷನ್ಸ್ ಅಥವಾ ವಾಟ್ ಎವರ್ ಒಂದು ಇದರಿಂದ ಮಕ್ಕಳುಗಳು ತುಂಬಾ ಫ್ಲಕ್ಚುಯೇಷನ್ ಆಗುತ್ತೆ ಅವ್ರ ಮೈಂಡ್ಗಳು, ಹೇಗೆ ಅವರು ಒಂದು ಕಂಟ್ರೋಲ್ ಅಲ್ಲಿ ಇರ್ಬೇಕಾಗತ್ತೆ ಅವ್ರ ಮೈಂಡ್. ಈ ತರದ ಸಬ್ಜೆಕ್ಟ್ಸ್ ನಾವು ಇನ್ಕ್ಲೂಡ್ ಮಾಡಿದ್ವಿ. ಅಂಡ್ ತುಂಬಾ ಉಪಯೋಗ ಆಗುತ್ತೆ. ಅಂಡ್ ತುಂಬಾ ಒಂದು ಏನಂತಾರೆ ಉಪಯೋಗ ಆಗುವಂತ ಒಂದು ಪ್ರೋಗ್ರಾಮ್ ಇದು. ಯಾಕಂದ್ರೆ ಎಲ್ಲ ಮಕ್ಕಳಿಗೆ ಎಲ್ಲ ಸಿಗ್ತಾ ಇದೆ, ಬಟ್ ಇದು ಒಂದು ಕಾನೂನು ಅವೇರ್ನೆಸ್ ಪ್ರೋಗ್ರಾಮ್ ರಿಲೇಟೆಡ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈ ಕಾನೂನು ಕವಚ ಮಾಡಿದೀವಿ. ಇದರ ಮೀನಿಂಗ್ ಏನಂತ ಅಂದ್ರೆ ಇದೊಂದು ಲೀಗಲ್ ಶೀಲ್ಡ್ ಆಗಿರುತ್ತೆ ಮಕ್ಕಳಿಗೆ. ಅವರು ಅಪ್ಪ ಅಮ್ಮ ಇಲ್ಲದೆ ಇರ್ಬೇಕಾದ್ರೆ ಅಥವಾ ಯಾರಿಗೂ ಹೇಳ್ಕೊಳ್ದೇ ಇರುವಂತ ಸಿಚುವೇಶನ್ ಅಲ್ಲಿ ಅವ್ರಿಗೆ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ನಮ್ಮ ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಈಗ ನಮ್ಮ ಪ್ರೊಪ್ರೈಟರ್ ಸರ್ ಇಮ್ರಾನ್ ಖಾನ್ ಸರ್ ಅವ್ರು ಮಾತಾಡ್ತಾರೆ.